ಒಬ್ಬರೇ ಸಹೋದರ ಭಾವಗಳು ಬೆಳಿಬೇಕು ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಅಂಥ ಸಿನಿಮಾ. ಸೊ ಹಂಗಾಗಿ ನಿಮ್ಮೆಲ್ಲ, ಯಾಕಂದರೆ ಇಂಡಸ್ಟ್ರಿ ಅಂದಿದ ತಕ್ಷಣ ಆಟೋ ಅವರು ಅಂತ ನೋಡ್ತಾ ಇರ್ತೀವಲ್ವಣ್ಣ, ಈಗ ನಾವೆಲ್ಲ ಸ್ಟಿಕ್ಕರ್ ಹಾಕ್ತೀವಿ. ಫಸ್ಟು ಏನು ಮಾಡ್ತಾರೆ, ಎಲ್ಲ ಕಡೆ ಕಾಣಿಸ್ಕೊತಿದ್ದಾರೆ ನಮ್ಮ ಆಟೋ ಡ್ರೈವರ್ಗಳು ಅಂತ ಫಸ್ಟು ನೆನೆಸ್ಕೊಳ್ಳೋದೆ ಫಿಲಮ್ ಇಂಡಸ್ಟ್ರಿ. ಸೊ ಹಿಂಗಿರೋದ್ರಿಂದ ಆಟೋ ಅವ್ರು ಏನು ಅನ್ಕೊಂಡ್ರೆ ಅದಾಗತ್ತೆ. ಆಟೋ ಆಮೇಲೆ ಸ್ಟಿಕ್ಕರ್ ಹಾಕೋತೀರಲ್ವಾ, ಫಿಲಮ್ ನೋಡಿದ್ಮೇಲೆ ನಿಮ್ಮೆಲ್ಲ ಫ್ಯಾಮಿಲಿಗಳಿಗೂ ಟಿಕೆಟು ನಾನು ಕೊಡ್ತೀನಿ. ಓಕೆನಾ, ಗ್ರೂಪಲ್ಲಿ ಹೇಳ್ತೀನಿ, ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಹೋಗಿ. ಆಮೇಲೆ ಇಳಿದು ಬಂದಮೇಲೆ ಆ 3-4 ದಿನ, ಒಂದು ವಾರ ಏನಿದೆ ನೀವು ಸ್ಟಿಕ್ಕರ್ ಇಟ್ಕೊಂಡಿರ್ತೀರಲ್ಲ, ಅಷ್ಟು ದಿನ ಈ ಥರ ಪಿಕ್ಚರ್ ನೋಡಿದೆ ನಿಮ್ಗೆ ಏನು ಅನಿಸ್ತೋ ಆ ಜನರ ಜೊತೆ ಮಾತಾಡಿ ಕುತ್ಕೊಳ್ಳೋ ಒಬ್ಬ ಪ್ಯಾಸೆಂಜರ್ಗೂ ಬಿಡಬೇಕು. ಆಯಿತಾ, ಇವರು ಗೆದ್ದರೆ ಓಕೆನಾ, ಎಲ್ರಿಗೂ ಒಂದಷ್ಟು ಜನಕ್ಕೆ ರೈತರುಗಳಿಗೆ ಹೆಲ್ಪ್ ಆಗುತ್ತೆ. ಈ ಸಿನಿಮಾ ಅಲ್ಲಿ ಬರೋ ದುಡ್ಡಿನ ಪ್ರತಿಯೊಂದು, ಇವಾಗ ನೀವು ನಿಮ್ಮ ಟಿಕೆಟ್ ಫ್ರೀಯಾಗಿ ಕೊಟ್ಟರು, ನಾನು ಹೇಳ್ತಾ ಇರೋದು, ನಿಮ್ಮ ಟಿಕೆಟಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಒಬ್ಬ ರೈತ ಸಮುದಾಯಕ್ಕೆ ಹೋಗುತ್ತೆ, ರೈತ ಸಂಘಕ್ಕೆ ಹೋಗುತ್ತೆ. ನಾವು ಇದರಲ್ಲಿ ಬರೋ ದುಡ್ಡನ್ನ ನಾವು ಇಟ್ಕೊಂಡು ಶೋಕಿ ಮಾಡೋಕ್ಕೆ ಏನು ಮಾಡ್ತಿಲ್ಲ. ಅರ್ಥ ಆಯ್ತಲ್ಲ. ಇಲ್ಲಿ ಏನಂದರೆ ಇನ್ನು ಪ್ರಾಮಾಣಿಕಗಳು, ನಾನು ಈ ಸಿನಿಮಾ ಪ್ರೊಡ್ಯೂಸರು ಅಲ್ಲ, ಆಯಿತಾ. ಯಾರೋ ಪ್ರೊಡ್ಯೂಸ್ ಮಾಡಬೇಕಿದ್ದು ಮಧ್ಯಕ್ಕೆ ನಿಲ್ಲಿಸಿಬಿಟ್ರೆ ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂತ ಇದ್ದೀನಿ, ನಾನು ಹಳ್ಳಿ ನಿಮ್ಮ ಹತ್ರ ಕೊಡ್ಕೊಂತಾರೆ, ನನ್ನ ದುಃಖ ಇದು. ನಾನೇನು ಬಂದುಬಿಟ್ಟು ನಾನು ಹೀರೋ ಆಗಿ ಮೆರೆದು ಬಿಡಬೇಕು ಅನ್ನೋದು ನನಗೆ ಇಂಟೆನ್ಷನ್ ಅಲ್ಲ. ಸಿನಿಮಾ ಮಾಡಬೇಕು ಅಂತಂದ್ರೆ ಯಾರೋ ಪ್ರೊಡ್ಯೂಸರ್ ಬಂದರು ಮಾಡೋಣ ಅಂದ್ಕೊಂಡ್ರು, ಮಧ್ಯದಲ್ಲಿ ಬಿಟ್ಬಿಟ್ರು ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅದು. ಕರೆಕ್ಟಲ್ಲ. ಇವಾಗ ಆಟೋ ನಿಮ್ಮ ಮಧ್ಯದಲ್ಲಿ ನಿಂತುಬಿಟ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿ ಅಂದರೆ ಯಾರು ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಹೋಗ್ತಿದ್ರು, ಕರೆಕ್ಟ್. ಯಾರೋ ಎಕ್ಸಾಮ್ ಬರೆಯೋಕೆ ಹೋಗ್ತಿರ್ತಾರೆ, ನಿಮ್ಗೆ 5 ನಿಮಿಷದ ತೊಂದರೆ ಅದು. ಬಟ್ ಎಕ್ಸಾಮ್ ಬರೆಯೋಕೆ ಹೋಗೋವನಿಗೆ ಅವನು 12 ವರ್ಷದ ಹೋರಾಟ ತಾನೆ ಅದು ಎಕ್ಸಾಮ್ ಬರೆಯೋಕೆ ಹೋದ. ಹಂಗೆ ನಾನು ಏನೇನೋ ಕನಸುಗಳು ಇಟ್ಕೊಂಡು ಸಾಧನೆ ಮಾಡ್ಕೊಂಡು ನಾನು MSc ಗೋಲ್ಡ್ ಮೆಡಲಣ್ಣ, ಆಯಿತಾ. ಜಾಬ್ನ ಬಿಟ್ಟು ಡೆಪ್ಯೂಟಿ ರೇಂಜರ್ ಆಗಿದ್ದೆ ನಾನು. ಈ ಕೆಲಸನ ಬಿಟ್ಟು ಬೇರೆ ವ್ಯವಸಾಯ ಮಾಡಬೇಕು ಅಂತ ಮಾಡ್ತಿದ್ದಾಗ ಸಿನಿಮಾ ಒಂದು ಆಪರ್ಚುನಿಟಿ ಬಂದಾಗ ನಾನು ಒಂದು 100 ಕನಸುಗಳು ಇಟ್ಕೊಂಡ್ಬಿಡ್ತೀನಲ್ಲ. ಸಿನಿಮಾ ಮಾಡಿಬಿಟ್ರೆ ನಾನು ಒಂದಷ್ಟು ಜನಕ್ಕೆ ಸಂಬಳಗಳು ಕೊಡ್ಬೋದು, ನಾನು ಒಂದಷ್ಟು ಜೀವನ ಕಲಿಸ್ಕೋಬೋದು. ಅಂಥದ್ದೊಂದು ಸಿನಿಮಾ ಮಧ್ಯೆ ನಿಂತ್ಕೊಂಡ್ಬಿಟ್ಟಾಗ ನಮಗೂ ತೊಂದರೆ ಆಗುತ್ತಲ್ಲ. ಆಗ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ವ್ಯವಸಾಯ ಪ್ರಿಯರೇ ಮುಂದೆ ಬಂದಿರೋದು. ನೀವೆಲ್ಲ ಅಧ್ಯಕ್ಷ ಸಂತೋಷ್ ಅಂತಂದರೆ ಅವರೆಲ್ಲ ಮುಂದೆ ಬಂದು ನಾನು ಬಂದು ನಿನ್ನ ಜೊತೆಗೆ ನಿಂತ್ಕೊಂತಿಂಗಿರು ಬಾ, ನಂದೊಂದು 10 ರೂಪಾಯಿ ನಿಂದೊಂದು 10 ರೂಪಾಯಿ ಅಂತೇಳಿ ಎಲ್ಲರೂ ಬಂಡವಾಳ ಹಾಕಿರೋಂಥದ್ದು. ಸುಮ್ಮನೆ ನನ್ನ ಹೆಸರು ತೋರ್ಪಡಿಕೆಗಿರುತ್ತೆ ಪ್ರೊಡ್ಯೂಸರ್ ಅಂತ ಶಶಿ ಅಂತ. ಸೊ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಮಾತಾಡ್ತಾರೆ ಹಿಂಗೆ, ಮರ್ತೋಗ್ಬಾರ್ದು ಇದನ್ನು. ನಾವು ಈಗ ನಾವು ಬಲೂನ್ ಊದಿದ ತಕ್ಷಣ ಹಿಂಗಿರುತ್ತೆ, ಗಾಳಿ ನಿಧಾನಕ್ಕೆ ಹೋಗ್ಬಿಡುತ್ತೆ. ಸೊ ಯಾವತ್ತು ಒಬ್ಬ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಆ ಬಲೂನ್ ಯಾವಾಗಲೂ ಫುಲ್ ಇರಬೇಕು. ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ನೀವೊಬ್ಬರು 10 ಜನ ಕೇಳಬೇಕು. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಕೇಳ್ಕೊಂತಾರವ್ರೆ ಸಾರು, ದಯವಿಟ್ಟು ತೆಗೆ ಹೋಗ್ಬೇಡಿ. ಬೇರೆ ಹೀರೋಗಳ ಥರ ಅಲ್ಲ ನಾನು, ಬೇರೆ ಹೀರೋದ ನಾನು ದೊಡ್ಡ ಸ್ಟಾರ್ಡಮ್ ಇಟ್ಕೊಂಡು ಬಂದಿರೋನಲ್ಲ. ನನ್ನ ಫ್ಯಾಮಿಲಿ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಸಹಕಾರ ಬೇಕಣ್ಣ. ಖಂಡಿತ ಆಗುತ್ತೆ. ಅಣ್ಣ ಮುಂದೆ ಬರ್ಬೇಡ ಅಣ್ಣ, ಬಾ. ಸಂವತ್ಸರಾಯಣೆ ಉತ್ತರಾಯಣೆ ಹೌದಾ? ಅದಂಗೆಲ್ಲ ಮ್ಯಾಜಿಕ್ ಸುಡ್ತೇವೆ. ವಿಷಯಮೆದಾಯುಃ ದೀರ್ಘಮಾಯುಃ. ಅಣ್ಣ ಎಲ್ರಿಗೂ ನಮಸ್ಕಾರ. ಸೊ ಈಗಾಗಲೇ ಹೇಳಿದೆ ನಾನು, ಮೆಹಬೂಬಾ ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಮಾಡಿರೋ ಅಂಥ ಸಿನಿಮಾ. ಈ ಸಿನಿಮಾನ ನಾನೇ ನಿರ್ಮಾಣ ಮಾಡಿ ಹೀರೋ ಆಗಿ ಮಾಡ್ತಾರೆ ಅಂತದ್ದು ನಾನು ಆಗಲೇ ಹೇಳಿದೆ. ಈ ಸಿನಿಮಾ ನಾವೇನು ಶೋಕಿಗೆ ಮಾಡಿರೋ ಅಂಥದ್ದಲ್ಲ, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಿದ್ಧಾಂತ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡಿರೋವಂಥ ಸಿನಿಮಾ ಇದು. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಇರಬೇಕು. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕಾಗಿದೆ. ಒಬ್ಬ ವ್ಯವಸಾಯದ ರಂಗದಿಂದ ಬಂದ ಒಬ್ಬ ಕಾಮನರ್ ಆದ ನಾನು ಒಬ್ಬ ರೈತನಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಗುರುತಿಸಿದಾಗ ನಿಮ್ಮಂಥವ್ರೆಲ್ಲರ ಸಪೋರ್ಟಿಂದ ಬಿಗ್ ಬಾಸಲ್ಲಿ ಗೆದ್ದೆ ನಾನು.
ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ ಅಂತ ಕಳಕಳಿಯಿಂದ ಕೇಳ್ಕೊಂತೀನಿ. ಯಾಕಂದರೆ ಆಟೋ ಅವ್ರು ಹೀರೋ ಮಾಡಿದ್ರು ಅಂದರೆ ಅವ್ರು ಹೀರೋನೇ. ಸೊ ಕನ್ನಡ ಚಿತ್ರರಂಗಕ್ಕೂ ಆಟೋಗೂ ತುಂಬ ನಂಟಿದೆ, ಕರೆಕ್ಟ್ ಅಲ್ವಾ? ಪ್ರತಿಯೊಬ್ಬರು ನನಗೆ ಎಸ್ ಸರ್, ಶಂಕರ್ನಾಗ್ ಸರ್ ಇಂದಾನು ಅಣ್ಣನವರಿಂದಾನು ಆಟೋಗೂ ಕನ್ನಡ ಫಿಲಮ್ ಇಂಡಸ್ಟ್ರಿ ತುಂಬ ಹತ್ತಿರದ ಸಂಬಂಧ. ನನಗೆ ಕಟೌಟ್ ಹಾಕ್ಬಿಟ್ಟು ಹೂವಾರ ಹಾಕಿ ಹಾಲಾಭಿಷೇಕ ಮಾಡಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಒಬ್ಬ ಒಳ್ಳೆ ನಟ ಅಂತ ಅನ್ಸ್ಕೊಂಡ್ರೆ ಸಾಕು ಇಂಡಸ್ಟ್ರಿಯಲ್ಲಿ ನನ್ನ ಹೋರಾಟ, ನನ್ನ ಪ್ರಯತ್ನ. ನಿಮ್ಮೆಲ್ಲರ ಸಪೋರ್ಟು ನಂಗೆ ಬೇಕು ಅಂತ ಕೈ ಜೋಡಿಸಿ ನಿಮ್ಮ ಎಲ್ಲ ಆಟೋ ಚಾಲಕರಿಗೂ ಕೇಳ್ಕೊಂತೀನಿ, ಸಪೋರ್ಟ್ ಮಾಡಿ. ನಿಮ್ಮ ಮಕ್ಕಳನ್ನ, ನಿಮ್ಮ ಫ್ಯಾಮಿಲಿ ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ ಅಂತ ಕಳಕಳಿಯಿಂದ ಕೇಳ್ಕೊಂತೀನಿ ನಾನು.